ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕೈ ಬುಡಕ್ಕೆ, ಕೈ ಅಸ್ತಿತ್ವಕ್ಕೆ ಅತಿ ದೊಡ್ಡ ಬಾಂಬ್. ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವವೇ ಶೇಕ್ ಆಗ್ತಿದ್ಯಾ ಅನ್ನೋ ರೀತಿಯಲ್ಲಿ ಎಲೆಕ್ಷನ್ ಫಲಿತಾಂಶಗಳು ಬರ್ತಿರೋ ಹೊತ್ತಲ್ಲಿ ಈಗ ಕೈ ಬುಡಕ್ಕೇನೆ, ಬೇರೆಗೇನೆ ಬಿಗ್ ಬಾಂಬ್, ಅದು ಕೂಡ ವಿದೇಶದಲ್ಲಿ ಓಪನ್ ಆಗಿದೆ. ಯಾವ ರೀತಿ ನೋಡಿ, ಕೈ ಒಳಗಡೆ ಒಂದು ಹೊಸ ಬಿರುಗಾಳಿ ಎದ್ದಿದೆ ಅಂದ್ರೆ ಇದು ಕೈ ಪಕ್ಷವನ್ನೇ ಅಳಿಸಿ ಹಾಕಲಿದೆಯಾ ಅನ್ನೋ ಮಟ್ಟಿಗೆ ಡೀಟೇಲ್ಸ್ ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿಜಕ್ಕೂ ಅಚ್ಚರಿ ಅನ್ನೋ ರೀತಿಯ ಬೆಳವಣಿಗೆಗಳಿವು. ಏನಪ್ಪಾ ಇದು ಇಂಥ ಬದಲಾವಣೆ ಅಂತ ಕೆಲವ್ರಿಗೆ ಅನ್ಸ್ಬಹುದು, ಅಥವಾ ಇದರಲ್ಲಿ ಏನಾದ್ರೂ ತಂತ್ರಗಾರಿಕೆ ಇದೆಯಾ ಅನ್ನುವ ವಿಶ್ಲೇಷಣೆ ಒಂದ್ ಕಡೆ ಕೇಳಿ ಬರ್ತಿದೆ. ಇದು ದೇಶಭಕ್ತಿ, ಇದು ದೇಶದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಅನ್ನೋದು ಮೇಲ್ನೋಟಕ್ಕಂತೂ ಎಲ್ಲರೂ ಮಾತಾಡ್ತಿರೋದು. ಹಾಗಾದ್ರೆ ಕೈಗೆ ಯಾವ ರೀತಿ ಆಘಾತ ಎದುರಾಗಿದೆ ರಾಹುಲ್ ಗಾಂಧಿ ಅಥವಾ ಕೈ ಲೀಡರ್ಶಿಪ್, ಕೈ ಅಸ್ತಿತ್ವಕ್ಕೆ ಅಂತ ಕೇಳಿದ್ರೆ ನೋಡಿ, ಸಲ್ಮಾನ್ ಖುರ್ಷಿದ್ ಅವರು ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆಗಿದ್ದವ್ರಲ್ವಾ, ಮಾಜಿ ವಿದೇಶಾಂಗ ಸಚಿವರಾಗಿದ್ದವರು. ಈಗ ವಿದೇಶಾಂಗ ನಿಯೋಗ ಆಪರೇಷನ್ ಸಿಂಧೂರ ಎಷ್ಟು ಯಶಸ್ವಿಯಾಗಿ ಮಾಡಿದ್ವಿ, ಉಗ್ರರನ್ನ ಮಟ್ಟ ಹಾಕೋದಿಕ್ಕೆ ಭಾರತ ಮತ್ತು ಎಲ್ಲ ದೇಶಗಳು ಒಟ್ಟಾಗಿ ಏನ್ ಮಾಡ್ಬೇಕಾಗಿದೆ ಅಂತ ವಿದೇಶಾಂಗ ನಿಯೋಗ ಜಾಗತಿಕವಾಗಿ ಸಂದೇಶ ಕೊಡ್ತಾ ಇದೆ. ವಿವಿಧ ದೇಶಗಳಿಗೆ ಭೇಟಿ ಕೊಟ್ಟು ಪಾಕಿಸ್ತಾನವನ್ನ ಬಗ್ಬಡಿತಾ ಇದೆ. ಹೆಂಗ್ ಮಾತಾಡ್ತಿದ್ದಾರೆ ಒಬ್ಬೊಬ್ರು ಕೂಡ ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲಿ ವಿವಿಧ ಪಕ್ಷಗಳ ನಾಯಕರು ಅನ್ನೋದನ್ನ ನೋಡ್ತಾ ಇದೀವಿ. ಮತ್ತು ಈ ಸ್ಟ್ರಾಟಜಿ ನರೇಂದ್ರ ಮೋದಿ ಅವರು ಮಾಡಿದಂತ ಈ ಲೆಕ್ಕಾಚಾರ ಯಾವ ರೀತಿ ಪಕ್ಕ ಆಯ್ತು, ಯಾರು ವಿರೋಧಿಸ್ತಿದ್ದಾರೋ ಅವರದ್ದೇ ಪಕ್ಷದ ಪ್ರಮುಖ ನಾಯಕರು ವಿದೇಶದಲ್ಲಿ ನಿಂತು ಮೋದಿ ಕೈ ಬಲಪಡಿಸ್ತಿದ್ದಾರೆ ಅನ್ನೋ ರೀತಿಯ ವಿಶ್ಲೇಷಣೆಗಳು ಕೇಳಿ ಬರ್ತಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಎಲ್ಲಾರ್ದು ಕರ್ತವ್ಯ ಅಲ್ವಾ ಇದು, ಪಕ್ಷ ಭೇದ ಮರೆತು ಮಾಡ್ಬೇಕಾಗಿರೋ ಕೆಲಸ ಅಲ್ವಾ ಅನ್ನೋದು ಓಪನ್ ಆಗಿ ಸಿಗ್ತಿರುವಂತ ಸಂದೇಶ. ಇದರ ನಡುವೆ ಸಲ್ಮಾನ್ ಖುರ್ಷಿದ್ ಅವರು ಇವತ್ತು ಆರ್ಟಿಕಲ್ 370 ಬಗ್ಗೆ ಮಾತಾಡ್ತಾರೆ. ಜಮ್ಮು ಕಾಶ್ಮೀರ ಸಪರೇಟ್ ಅನ್ನೋ ರೀತಿಯಲ್ಲಿ ಜಗತ್ತಿಗೆ ಫೀಲ್ ಆಗ್ತಿತ್ತು ಮುಂಚೆ. ಅಂದ್ರೆ ಇದು ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾನೇ ಅಲ್ಲ ಅನ್ನೋ ರೀತಿಯಲ್ಲಿ ಹೊರಗಡೆ ಜಗತ್ತಿಗೆ ಕಾಣಿಸ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಪ್ರತ್ಯೇಕವಾಗಿ ಸಂವಿಧಾನ, ಧ್ವಜ, ಮತ್ತೊಂದು ಅಂತ ಇದ್ದಾಗ ಏನಾಗತ್ತೆ, ಓಹೋ ಇದು ಸುಮ್ಮನೆ ಹೆಸರಿಗೆ ಇಂಡಿಯಾ ಬಟ್ ಇಂಡಿಯಾ ಅಲ್ಲ ಅನ್ನೋ ರೀತಿ ಫೀಲ್ ಆಗಲ್ವಾ. ಆದ್ರೆ ಅದನ್ನ ಮುರಿಯಲಾಯ್ತು. ಏಕತೆ, ಸಮಗ್ರತೆ, ಭದ್ರತೆಯನ್ನ ಕಲ್ಪಿಸಿಕೊಡ್ತು ಆರ್ಟಿಕಲ್ 370 ರದ್ದು ಮಾಡಿದಂತ ಅದೊಂದು ನಿರ್ಧಾರ ಅಭಿವೃದ್ಧಿಯನ್ನು ಮಾಡಿದೆ ಮತ್ತು ನಮ್ಮದು ಅನ್ನುವಂತ ಭಾವನೆ ಅಲ್ಲಿ ಮೂಡಿದೆ. ಎಲೆಕ್ಷನ್ ನಡೀತು, ಭರ್ಜರಿ ಮತದಾನ ಆಯ್ತು, ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ. ಆ ಮೂಲಕ ಆ ನಿರ್ಧಾರ ಸರಿ ಅನ್ನೋದನ್ನ ಸಾಬೀತು ಮಾಡಿದ್ದಾಯ್ತು, ಜನ ಅದನ್ನು ಒಪ್ಪಿಕೊಂಡಿದ್ದು ಆಯ್ತು, ಅಭಿವೃದ್ಧಿಗೂ ಕೂಡ ನಾಂದಿ ಹಾಡ್ತು, ದೇಶದ ಇಂಟಿಗ್ರಲ್ ಪಾರ್ಟ್ ಅದು ಅನ್ನೋದು ಖಚಿತವಾಯ್ತು ಅಂತಾರೆ ಸಲ್ಮಾನ್ ಖುರ್ಷಿದ್ ಅವರು. ಒಂದೇ ಒಂದು ಮಾತು ಅವ್ರು ಹೇಳಲ್ಲ, ಇದು ನೆಹರೂರ ಕಾಲದ ಮಹಾಪ್ರಮಾದ ಆಗಿತ್ತು ಅಂತ ಹೇಳಲ್ಲ ಅನ್ನೋದು ಬಿಟ್ರೆ ಬೇರೆ ಎಲ್ಲವನ್ನೂ ಹೇಳ್ತಾರೆ. ವಿವಿಧ ದೇಶಗಳನ್ನ ಸುತ್ತಕೊಂಡು ಇಂಡೋನೇಷ್ಯಾದಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ಮಾತಾಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ವಿಚಾರ ಬಂದಾಗ ಇಂಥದ್ದೊಂದು ಕಠಿಣ ಸಂದೇಶ ಹೇಳ್ತಾರೆ. ಆರ್ಟಿಕಲ್ 370 ನಿರ್ಧಾರ ಯಾವ ರೀತಿ ಚಿತ್ರಣವನ್ನೇ ಬದಲಾಯಿಸ್ತು ಮತ್ತು ಅದೆಷ್ಟು ಅನಿವಾರ್ಯ ಆಗಿತ್ತು ಅನ್ನೋದನ್ನ ಇದುವರೆಗೂ ಕಾಂಗ್ರೆಸ್ನವರು ಇದನ್ನ ಓಪನ್ ಆಗಿ ಮಾತನಾಡೋದಕ್ಕೆ ಕಷ್ಟಪಡ್ತಾರೆ. ಆದ್ರೆ ಸಲ್ಮಾನ್ ಖುರ್ಷಿದ್ ಅವರು ಮಾಜಿ ವಿದೇಶಾಂಗ ಸಚಿವರು, ಒಬ್ಬರ ಕಾಂಗ್ರೆಸ್ನ ಸೀನಿಯರ್ ಮೋಸ್ಟ್ ಲೀಡರ್ ಇಂಥ ಮಾತು ಹೇಳ್ತಾರೆ ಅಂದ್ರೆ ಅರ್ಥ ಏನು? ಇಷ್ಟು ದಿನ ಜಮ್ಮು ಕಾಶ್ಮೀರವನ್ನ ನಮ್ಮ ಇಂಟಿಗ್ರಲ್ ಪಾರ್ಟ್ ಅಲ್ಲ, ಅದು ನಮ್ಮ ಅವಿಭಾಜ್ಯ ಅಂಗವೇ ಅಲ್ಲ ಅನ್ನೋ ರೀತಿಯಲ್ಲಿ ಇಡಲಾಗಿತ್ತು ಅಂತ ಅರ್ಥ ಅಲ್ವಾ. ಇಟ್ಟಿದ್ಯಾರು ಅನ್ನೋದು ಬರುತ್ತೆ. ಆರ್ಟಿಕಲ್ 370 ಅವಕಾಶ ಮತ್ತು ಅಂಥದ್ದೊಂದು ವಿಶೇಷ ಸ್ಥಾನಮಾನ ಆ ಪ್ರದೇಶಕ್ಕಿದೆ ಅಂದ್ರೆ ಅದು ಹೊರಗುಳಿದ ರೀತಿಯಲ್ಲಿ ಬೇರೆ ಜಗತ್ತಿಗೆ ಕಾಣ್ತಿತ್ತು, ಹೊರಗಡೆ ಜಗತ್ತಿಗೆ. ಮತ್ತದ್ರ ಅಡ್ವಾಂಟೇಜ್ ಅನ್ನ ಸಹಜವಾಗಿ ನಮ್ಮ ಶತ್ರು ರಾಷ್ಟ್ರಗಳು ತಗೊಳ್ತಿದ್ರು. ಸೊ ಅದನ್ನ ರದ್ದು ಮಾಡಿದ್ದು ಎಷ್ಟು ಅನುಕೂಲ ಆಯ್ತು ಅಂತ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವ ಮೂಲಕ ತಮ್ಮದೇ ಪಕ್ಷದ ನಾಯಕತ್ವ ತಪ್ಪು ಮಾಡಿತ್ತು ಅನ್ನೋದನ್ನ ಅವರು ಜಗತ್ತಿನ ಮುಂದೆ ಸಾರಿ ಹೇಳ್ದಂಗಾಯ್ತು. ಸೊ ಕಾಂಗ್ರೆಸ್ನ ಬುಡಕ್ಕೆ ಬಿದ್ದಿರುವ ಅತಿ ದೊಡ್ಡ ಬಾಂಬ್ ಇದು. ಶಶಿ ತರೂರ್ ಅವರು ಬಳಿಕ ಈಗ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರು, ತಿವಾರಿ ಅವರು ಇರಬಹುದು, ಈಗ ಸಲ್ಮಾನ್ ಖುರ್ಷಿದ್ ಅವರು ಇರಬಹುದು, ಪಕ್ಷದ್ರೋಹಿಗಳು ಅನ್ನೋ ಪಟ್ಟಿಯನ್ನು ಕಟ್ಕೊಳ್ತಿದ್ದಾರೆ ಅವರು. ಬಿಜೆಪಿ ಸ್ಪೋಕ್ಸ್ ಪರ್ಸನ್ಗಳು ಅನ್ನೋ ರೀತಿಯಲ್ಲಿ ಅವರ ವಿರುದ್ಧ ಮುಗಿಬೀಳಲಾಗ್ತಿದೆ. ಶಶಿ ತರೂರ್ ಅಂತೂ ಡೋಂಟ್ ಕೇರ್, ನನಗೆ ಮಾಡೋಕ್ ಬೇಕಾದಷ್ಟು ಕೆಲಸ ಇದೆ ಅಂತ ಸ್ವಪಕ್ಷೀಯರಿಗೆ ಸೆಡ್ ಹೊಡೆದಿದ್ದು ಆಗಿದೆ. ಇದ್ರ ನಡುವೆ ಸಲ್ಮಾನ್ ಖುರ್ಷಿದ್ ಏನು ಬಿಜೆಪಿ ಕಡೆಗೂ ವಾಲ್ದಂತ ಕಾಣಿಸ್ತಿದ್ದವ್ರಲ್ಲ, ಯಾವತ್ತೂ ಕೂಡ ಅವರು ಅತ್ಯಂತ ಕಟುವಾಗಿ ಟೀಕಿಸ್ತಾ ಇದ್ದವರು. ಆದ್ರೆ ಆರ್ಟಿಕಲ್ 370 ಬಗ್ಗೆ ಅವ್ರು ಹಾಕಿದ ಬಾಂಬ್ ಇದೆಲ್ಲ ಕೈಯನ್ನ ಶೇಕ್ ಮಾಡ್ತಾ ಇದೆ. ಸೊ ಇಡೀ ದೇಶಕ್ಕೆ ಏನ್ ಸಂದೇಶ ಹೋಗುತ್ತೀಗ? ಕಾಂಗ್ರೆಸ್ ನಲ್ಲಿರೋರೇ
ಸೀನಿಯರ್ಸೇ ಮುತ್ಸದ್ದಿಗಳೇ ಸತ್ಯ ಒಪ್ಕೊಳ್ತಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಹೊರಗಡೆ ಮಾತಾಡ್ತಿರೋದೆಲ್ಲ ವೋಟ್ ಬ್ಯಾಂಕ್ಗೆ ಬಿಟ್ರೆ, ಒಂದ್ ಸಮುದಾಯ ಓಲೈಕೆ ಮಾಡೋದಕ್ಕೆ ಬಿಟ್ರೆ, ಅಲ್ಲಿರೋರ್ಗೆ ಅದು ಒಪ್ಪಿಗೆ ಇಲ್ಲ ಅನ್ನೋದನ್ನ ಇಡೀ ದೇಶಕ್ಕೆ ಸಾರಿ ಹೇಳ್ದಂಗಾಯ್ತು. ಇದೊಂದು ಫೇಕ್ ಅಜೆಂಡಾ ಇಟ್ಕೊಂಡು, ಸಿದ್ಧಾಂತ ಇಟ್ಕೊಂಡು ವರ್ಕ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಟ್ಟಂಗಾಯ್ತು. ಬೇರೆಯವ್ರು ಹೇಳೋದಲ್ಲ, ಬಿಜೆಪಿ ಅವ್ರು ಹೇಳೋದಲ್ಲ, ಮೀಡಿಯಾಗಳು ಹೇಳೋದಲ್ಲ, ಅವ್ರ ಪಕ್ಷದವರೇ ಹೇಳ್ದಂಗಾಯ್ತು. ಯಾವುದೇ ಕಾರಣಕ್ಕೆ ಹೋಗಿರ್ಲಿ, ಬಟ್ ಇಂಥದ್ದೆಲ್ಲ ಪಾಯಿಂಟ್ಗಳು ಪಕ್ಷದ ಅಸ್ತಿತ್ವಕ್ಕೆ ಪೆಟ್ಟು ಕೊಡುವಂತಹ ವಿಚಾರಗಳು. ಇದರ ನಡುವೆ ನೋಡಿ ಒಂದು ವಿಶ್ಲೇಷಣೆ ಕೇಳಿ ಬರ್ತಿದೆ. ಯಾಕೋ ನಮ್ಮ ಪಕ್ಷದಲ್ಲಿರುವಂತಹ ಕೆಲವರನ್ನ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಾಗ್ತಿದ್ಯಾ, ಬಿಜೆಪಿ ಪಕ್ಷವನ್ನೇ ಮುಗಿಸೋದಿಕ್ಕೆ ಭರ್ಜರಿ ಕಾರ್ಯಾಚರಣೆಯೊಂದನ್ನು ಶುರು ಮಾಡಿದ್ಯಾ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆ ಆಗ್ತಿರೋದು. ಯಾಕೆ ಶಶಿ ತರೂರ್ ಅವರು ಮುಂಚೆ ಹೇಳ್ತಾ ಇದ್ರು, ಈ ಹಿಂದೂ ಪಾಕಿಸ್ತಾನ ಆಗತ್ತೆ ಭಾರತ, ಮೋದಿ ಅವರು ಮತ್ತೆ ಆಡಳಿತಕ್ಕೆ ಬಂದ್ರೆ 2ನೇ ಅವಧಿಗೆ ಅಂತ ಹೇಳ್ತಾ ಇದ್ರು. ಆವಾಗ ಬಿಜೆಪಿ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡೋ ಮೂಲಕ ಆಂಟಿ ಹಿಂದೂ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗೆ ಇಮೇಜ್ ಬರುತ್ತೆ. ಸಲ್ಮಾನ್ ಖುರ್ಷಿದ್ ಅವರ ಸ್ಟೇಟ್ಮೆಂಟ್, ಸೋನಿಯಾ ಗಾಂಧಿ ಅವರ ಬಗ್ಗೆ ಬಾಟ್ಲಾ ಹೌಸ್ ಅದಾದ್ಮೇಲೆ ಅಳ್ತಾ ಇದ್ರು ಅನ್ನೋದು ಸ್ಟೇಟ್ಮೆಂಟು ಕೂಡ ಮತ್ತೆ ಅದೇ ರೀತಿಯ ಹಣೆಪಟ್ಟಿ ಕೊಡೋದಕ್ಕೆ ಕಾರಣ ಆಯ್ತು. ಹಾಗೆ ಸಂಜಯ್ ನಿರುಪಮ್ ಅವರು ಕೂಡ ಸರ್ಜಿಕಲ್ ಸ್ಟ್ರೈಕ್ ಸಾಕ್ಷಿ ಕೇಳುವ ಮೂಲಕ ಬಿಜೆಪಿಗೆ ಭರ್ಜರಿ ಅಸ್ತ್ರ ಕೊಟ್ರು. ಸೊ ಇವರೆಲ್ಲ ಏನಾದ್ರೂ ಮಾತಾಡಿದ ತಕ್ಷಣ ಬಿಜೆಪಿ ಮುಗಿಬೀಳುತ್ತೆ. ಸೊ ಅವರು ಪಕ್ಷದ ಪರವಾಗಿದ್ದಾಗ್ಲೂ ಬಿಜೆಪಿಗೆ ಒಂದ್ ರೀತಿಯಲ್ಲಿ ಅನುಕೂಲ ಆಯ್ತು ಅವರ ನಡೆ ನುಡಿಗಳು. ಈಗ ನೋಡಿದ್ರೆ ಅವ್ರ ಆಪರೇಷನ್ ಸಿಂಧೂರ ರಾಯಭಾರಿಗಳಾಗಿ ದೇಶದ ಅಂದ್ರೆ ವಿದೇಶಗಳ ಜಗತ್ತಿನ ಉದ್ದಗಲಕ್ಕೂ ಓಡಾಡ್ತಾ ಇದ್ದಾರೆ. ಸೊ ಏನ್ ನಡೀತಾ ಇದೆ ಅಸಲಿಗೆ, ನಿಮ್ಗೇನಾದ್ರೂ ಅನಿಸ್ತಿದ್ಯಾ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ನ ಕೆಲವರು ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇದು ಕೋಇನ್ಸಿಡೆನ್ಸೋ ಅಥವಾ ಬೇಕಂತ ಆಗ್ತಿದೆಯೋ? ಕಾಂಗ್ರೆಸ್ ಅನ್ನ ವೀಕ್ ಮಾಡೋದಿಕ್ಕೆ, ಒಳಗಿನಿಂದ ವೀಕ್ ಮಾಡೋದಿಕ್ಕೆ ಒಳಗಿನವರನ್ನೇ ಬಳಸಿಕೊಳ್ಳಲಾಗ್ತಿದೆಯಾ? ಇಂಥದ್ದೆಲ್ಲ ಚರ್ಚೆಯನ್ನ, ಹೊಸದೊಂದು ನರೇಟಿವ್ ಅನ್ನ ಈಗ ಕಾಂಗ್ರೆಸ್ ನ ಒಳಗಡೆ ಓಡಾಡಿಸ್ತಾ ಇರೋದು. ಇಂಥದ್ದೇನೋ ಆಗ್ತಿದೆ, ಕಾಂಗ್ರೆಸ್ ನ ಅಸ್ತಿತ್ವನೇ ಶೇಕ್ ಮಾಡೋದಿಕ್ಕೆ ಈ ಎಕ್ಸ್ಟ್ರೀಮು ಇಲ್ಲ ಆ ಎಕ್ಸ್ಟ್ರೀಮು, ಅದ ಹೆಂಗ್ ಸಾಧ್ಯ ಅನ್ನೋದೊಂದು ಚರ್ಚೆ ಕೂಡ ಶುರುವಾಗಿದೆ. ಸೊ ಆಪರೇಷನ್ ಸಿಂಧೂರ ವ್ಯಾಪಾರ ಮಾಡ್ಕೊಳ್ತಿದ್ದಾರೆ ಅಂತೆಲ್ಲ ಕಾಂಗ್ರೆಸ್ ನಾಯಕರು ಕೆಲವರು ಮುಗಿ ಬೀಳ್ತಿರೋ ಹೊತ್ತಲ್ಲಿ ಎಷ್ಟು ಫ್ಲೈಟ್ ಗಳನ್ನು ಹೊಡೆದಿದ್ದಾರೆ ಅಂತ ಭಾರತದ ಸೈನ್ಯವನ್ನೇ ಅನುಮಾನಿಸ್ತಿರುವಂತ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರು ಈ ರೀತಿ ತಪರಾಕಿ ಕೊಡ್ತಿದ್ದಾರೆ. ಕಾಂಗ್ರೆಸ್ನದ್ದೇ ನಾಯಕರು ತಪರಾಕಿ ಕೊಡ್ತಿದ್ದಾರೆ. ಇವತ್ ಮತ್ತೆ ರೇವಂತ್ ರೆಡ್ಡಿ ಕೇಳ್ತಾರೆ ಎಷ್ಟು ಫ್ಲೈಟ್ ಹೊಡೆದಾಕಿದ್ದಾರೆ ಭಾರತದ್ದು ಅಂತ. ಸೊ ಇಷ್ಟೆಲ್ಲಾ ಸಾಕ್ಷಿ ಸಿಕ್ಕ ಮೇಲೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಯ್ತಲ್ಲ, ಶಹಬಾಜ್ ಶರೀಫ್ ಬ್ರಹ್ಮೋಸ್ ಬಂದು ನಾವು ದಾಳಿ ಮಾಡ್ಬೇಕು ಅಂದುಕೊಂಡಿದ್ವಿ, ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 4:15 ಅಷ್ಟೊತ್ತಿಗೆ ಬ್ರಹ್ಮೋಸ್ ಬಂದು ನಮ್ಮನ್ನು ಧ್ವಂಸ ಮಾಡ್ಬಿಡ್ತು, ನಮ್ಮ ವಾಯುನೆಲೆಲ್ಲ ಛಿದ್ರ ಆಯ್ತು ಅಂತ ಪಾಕಿಸ್ತಾನದ PM ಒಪ್ಕೊಂಡಿರುವಂತ ವಿಡಿಯೋ ಇಡೀ ದೇಶದಲ್ಲಿ ಕಿಡಿ ಹೊತ್ತದಂಗೆ ಎಲ್ಲಾ ಕಡೆ ಆವರಿಸ್ಕೊಂಡ್ ಬಿಡ್ತು. ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ. ಇಷ್ಟಾದ್ಮೇಲೂ ಕೇಳ್ತಾರೆ ನೋಡಿ, ಭಾರತದ ಎಷ್ಟು ವಿಮಾನಗಳನ್ನ ಹೊಡೆದು ಹಾಕಿದೆ ಪಾಕಿಸ್ತಾನ ಅಂತ ಕೇಳ್ತಾರೆ. CM ರೇವಂತ್ ರೆಡ್ಡಿ ಅವರು ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರು ಇಷ್ಟೊತ್ತಿಗೆ ಪ್ರಧಾನಿಯಾಗಿದ್ದಿದ್ರೆ POK ನಮ್ಮದಾಗಿರ್ತಿತ್ತು ಅಂತಾರೆ. POK ಸಮಸ್ಯೆ ಯಾರ ಕಾಲದಲ್ಲಿ ಹುಟ್ಟುಕೊಂಡಿದ್ದು ಅನ್ನೋದನ್ನ ನರೇಂದ್ರ ಮೋದಿ ಅವರು ಎಲ್ಲ ಸಾಕ್ಷಿ ಇಟ್ಟು, ದಾಖಲೆ ಇಟ್ಟು ಬಿಜೆಪಿಯವರು ಬಿಗ್ ಅಟ್ಯಾಕ್ ಅನ್ನು ನಡೆಸ್ತಿದ್ದಾರೆ. ಯುದ್ಧ ಗೆದ್ದಾಗ್ಲೂ ಇವ್ರ ಹತ್ರ ಪಡ್ಕೊಳ್ಳೋಕಾಗ್ಲಿಲ್ಲ. ಅವತ್ತು ಸರ್ದಾರ್ ಪಟೇಲ್ರು ಏನ್ ಹೇಳಿದ್ರು ಆ ಮಾತನ್ನು ಕೇಳಿಲ್ಲ. ಇಂದಿರಾ ಗಾಂಧಿ ಅವ್ರ ಕಾಲದ್ದು, ನೆಹರು ಅವ್ರ ಕಾಲದ್ದೆಲ್ಲ ಎಕ್ಸಾಂಪಲ್ ಕೊಟ್ಟು ಕಪಾಳ ಮೋಕ್ಷ ಮಾಡೋ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಿದೆ ಬಿಜೆಪಿ. ಈ ಹೊತ್ತಲ್ಲಿ ರಾಹುಲ್ ಗಾಂಧಿ ಅವ್ರೇನಾದ್ರು ಪ್ರಧಾನಿ ಆಗಿದ್ರೆ ಇಷ್ಟೊತ್ತಿಗೆ POK ನಮ್ದಾಗಿರ್ತಿತ್ತು ಅಂತ ರೇವಂತ್ ರೆಡ್ಡಿ ಅವ್ರು ಬ್ಯಾಟ್ ಬೀಸಿ ಏನ್ ಅನುಕೂಲ ಮಾಡ್ಕೊಡ್ತಿದ್ದಾರೋ, ಬಿಜೆಪಿಗೆ ಆಹಾರ ಅಸ್ತ್ರ ಎಲ್ಲ ಇಲ್ಲಿಂದ ಸಪ್ಲೈ ಮಾಡ್ತಿದ್ದಾರೋ ಅನ್ನೋದು ಗೊತ್ತಾಗ್ದಿರೋ ರೀತಿಯಲ್ಲಿ ಈಗ ಕಾಂಗ್ರೆಸ್ಗೆ ಒಂದ್ ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಸೃಷ್ಟಿಯಾಗ್ತಿದೆಯಾ ತಾನಾಗಿ. ಸೊ ಮೊದಲೇ ಪೆಟ್ಟಿನ ಮೇಲೆ ಪೆಟ್ಟು ತಿಂದಿರುವಂತಹ ಕಾಂಗ್ರೆಸ್ಗೆ ಈ ಆಪರೇಷನ್ ಸಿಂಧೂರಾದ ಬಳಿಕ ನಡೀತಿರುವ ಬೆಳವಣಿಗೆಗಳು ಅತಿ ದೊಡ್ಡ ಆಘಾತವನ್ನೇ ತಂದಿಟ್ಟಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.